ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ. ನೆನ್ನೆ ಬ್ಲಾಗ್ನ ಈಗ ಕಂಟಿನ್ಯೂ ಮಾಡಕ್ಕಂತೀನಿ ನೋಡ್ರಿ ಫ್ರೆಂಡ್ಸು. ನೆನ್ನೆ ಬ್ಲಾಗ್ನ ನೋಡಿರೋರ್ಗೆ ಗೊತ್ತಿರ್ತೈತಿ ನಾನು ಇವಾಗ ಎಲ್ಲಿ ಬಂದೀನಿ ಅಂತೇಳಿ. ಸೊ ನನ್ನ ತವ್ರ ಮನೆಗೆ ಬಂದೀನಿ. ಇವಾಗ ಯಾಕೆ ಸಡನ್ನಾಗಿ ನಮ್ಮ ತವ್ರ ಮನೆಗೆ ನಾನು ಅರ್ವಿನ್ ಅಷ್ಟೇ ಯಾಕೆ ಬಂದೀವಿ ಅಂಥೇಳಿ ಸೊ ಇವತ್ತಿನ ವ್ಲಾಗ್ ಒಳಗೆ ಶೇರ್ ಮಾಡ್ಕೊಳಕ್ಕಂತೀನಿ. ವ್ಲಾಗ್ ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ, ಸ್ಕಿಪ್ ಮಾಡ್ಲಾರ್ದ ಎಂಡ್ ತನಕ ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಈಗ ನೋಡ್ತಾ ಇರ್ಬೋದು, ಊರಿಗೆ ಆಲ್ರೆಡಿ ರೀಚ್ ಆಗಿವಿ. ನಮ್ಮನ್ನು ಕರ್ಕೊಂಡು ಹೋಗೋಕೆ ತಂಗಿ ಬಂದಿದ್ದಾಳೆ. ಸೊ ಬರ್ರಿ ಈಗ ಮನೆಗೆ ಹೋಗಿ ಸಿಗ್ತೀನಿ. ಏನು ಮಾಡಕತ್ತೀರಿ? ಆರಾಮದೇವೇ? ಆರಾಮದಿ ಆರಾಮದಿ. ಇವ ನೋಡಿಲಿ ಕೇಕ್ ಅಜ್ಜಿ ತಾತರಿಗೆ ಕೊಡ್ಲಾರ ನೀನೋ ಒಬ್ಬಣ ತಿನ್ನಾಕತ್ತೀರಿ ತಗೋರಿ. ನೋಡು ನೀನೇ ತಿನ್ಸೋದಾಗಿಲ್ಲ, ನಿನಗೆ ಇವತ್ತು ತಿನ್ನಿಸ್ತೀನಿ. ನೀನ್ ಎಂತ ತಿನ್ಸಲ್ಲ? ಮಮ್ಮಿ ಬರ್ತಾಳೆ, ಕೇಕ್ ತಗೋ ಅಜ್ಜಿ ತಿನ್ನ ತಗೋರಿ. ಅವರಿಗೆ ಅಲ್ಲ ಅಪ್ಪಗ ಮಾಮಾಗ ಅರೆ ಸಾಕು. ಇಲ್ಲ ಇಲ್ಲ ನೋಡ ತಗೋ ಅಜ್ಜಿ, ನಿನಗೋಸ್ಕರ ಏನ್ ತಂದಿ ನೋಡು ತಗೋ. ಇಲ್ಲವ 160 ರೂಪಾಯಿ ಅಷ್ಟ. 160 ಏನೋ ಎಲ್ಲ ಕೂಡ 160 ಅಂದ. ನಾನು ಬಸ್ ಬದಾನಿ ಬಸ್ ಸ್ಟ್ಯಾಂಡ್ ಇದ್ರಿಗಿನ ಬಂದು ಆರಾಮದಿರಿ ಸಾಕಲ್ಲ ನೀವೇ? ಬರ್ರಿ ನೀವು ತಿನ್ಬರ್ರಿ. ಬಾದು ಸ್ವೀಟು ಮೊನ್ನೆ ಶಾಂತನ್ ಕಡೆ ಹೋದಾಗನು ಅದ ಅಂಗಡಿಗೆ ತಗೊಂಡೋಗಿದ್ದೆ. ಅಲ್ಲಿ ಹಿಂಗ ಧಾರವಾಡ ಕಡೆ ಬಾ ಸ್ವೀಟ್ ಇತ್ತು. ಬಂದಿಲ್ಲ ಫೋನ್. ಹಲೋ, ಈಗ ನೋಡು. ಇಲ್ಲ ಇಲ್ಲ ಸಾಕ್ ತಗೋದಿಡು. ಇಲ್ಲ ಮಾರೇ ಮುಚ್ಕೋತಂತಡಿ. ನೋಡ್ರಿ ಫ್ರೆಂಡ್ಸ್, ನಮ್ಮವ್ವ ಇಂಥ ಬಾಸ್ಕೆಟ್ ತಗೊಂಬಂದಿದ್ದಾಳ. ಈಗಿನ ಕಾಲದ ಬ್ಯಾಗ್ ಗೀಗು ಎಲ್ಲ ಇರುವಾಗ ಇದ ಒಂದು ಕೈಯಾಗ ಅರ್ಧ ಕಿಲೋ 3/4 ಕಿಲೋ 1 ಕಿಲೋ ಅಷ್ಟು ಅಜ್ಜ ಆಗ್ಬಿಡ್ತೈತಿ. ಇಷ್ಟ ಹತ್ ಇದನ್ನ ಯೂಸ್ ಮಾಡಿನೇ ಇಲ್ಲಿ ತಗೊಂಬಂದಿಂದ ಬೀಳುತ್ತಾನ. ಮತ್ತ ಇದನ್ನು ಕುಂದ್ರಣ ಹೊಲ್ದು ಏನ್ ಬುತ್ ಹಿಡಿತೇವ ಇದ್ರಾಗ. ಮತ್ತ ಅಲ್ಲ ಇದಕ್ಕಿಂತ ಬ್ಯಾಗನ ಚಲೋವೇ. ನಮ್ಮವ್ ನೋಡ್ರಿ ಫ್ರೆಂಡ್ಸ್, ಇಂತ ಬಾಸ್ಕೆಟ್ ತಗೊಂಡವ ವೈರಿನ ಹಳೆ ಕಾಲದ. ನನಗೇನಂತಾಳ, ದಾಳಿ ಬರಿಗೂ ಯಾಕೆ ಬೇಕಲ್ವ ಬರಿಗಿಂತ ತಗೋ ಬರ್ಬೇಡವ ಅಂತ ಯವ್ವ ಎಷ್ಟ್ ಕೊಡ್ಬೇ ಇದಕ್ಕ? ಎಲ್ಲೇ ಇಲ್ಲೇ ಅಂತ ಚಲೋ ತಗೊಂಡ್ಯಾವ ಅಂತೂ. ಮನ್ಯಾಗ ಒಂದಿಂತ ಸಾಂದ್ ಒಂದಿಲ್ಲ ಈಗ. ನೀನ ಹೇಳಿದೀವಲ್ಲ, ಈಗನು ಸಿಗ್ತಾವಲ್ಲ ಈಗ. ಅವೆಲ್ಲ ಹೋಗ್ಯಾವ ಈಗ. ಚುನ್ಕೆ ಓದ್ತಿದ್ರದು ಮತ್ ತಗೊಳಕತ್ತಾರ. ಇಬ್ರು ಟ್ರಿಪ್ ಹೋಗುಂಬ ಅಜ್ಜಿ ಹೊಸಗಿಡ್ನ ಅರ್ಬಿ ತುಂಬ್ಕೊಂಡನು. ನೀ ಅನ್ನೋದನ ಇಲ್ಲಪ್ಪ ನನ್ನ ಮಕ್ಕ ಆಡ್ಸಿಡ್ತೇನೆ ಇಲ್ಲಕ್ಕಿಗೆ ಹಾಗೆ ಅನ್ಕೊಂಡ್ ಬರೀ ಅನ್ನ ಬಾಯಿ ಅಂತ ಹೋಗುಂಬ ಟ್ರಿಪ್ ಹೋಗುಂಬ ಅನ್ನ. ನಡಿ ನೋಡಿ ಫ್ರೆಂಡ್ಸ್, ನಮ್ಮಪ್ಪ ಬಂದ. ಆರಾಮದೇಪ್ಪ? ಆರಾಮದ್ರಿ. ಉಂಡೆ ಕೊಡವೆ ಎಲ್ಲಿಟ್ಟಿ? ಸೊ ಅಪ್ಪ ಇವಾಗ ಬಂದರು ನೋಡ್ರಿ ಫ್ರೆಂಡ್ಸ್. ನಾನು ಬಂದಾಗ ಯಾವಾಗಲೂ ಆಲ್ಮೋಸ್ಟ್ ಮನ್ಯಾಗ ಇರಂಗಿಲ್ಲ, ಯಾವಾಗ ರೇರ್ ಅಷ್ಟೇ ಮನ್ಯಾಗ ಇದ್ದಿರ್ತಾರೆ. ಸೊ ಎಲ್ಲೋ ಹೊರಗೆ ಹೋಗಿದ್ರು, ಈಗ ಬಂದರು. ಈಗ ಊಟ ಮಾಡಿಕೊಂಡು ಹೊಲಕ್ಕೆ ಹೋಗ್ತಾರೆ.
ನಾನು ಈಗ ಅಪ್ಪ ಉಂಡೆ ಕೊಡೋಣ ಅಂಥೇಳಿ ಉಂಡೆ ಕೊಡಕಂತೀನಿ. ಕೇಕ್ ಕೊಡಬೇಕು ಅಂತಂದ್ರೆ ನನ್ನ ಬರ್ತಡೇದು ಬಂದು ಕೂಡಲೇ ಅರವಿಂದ್ ಖಾಲಿ ಮಾಡಿಬಿಟ್ಟ. ಸೊ ಕೊಡೋಕ್ಕಾಗಲೇ ಇಲ್ಲ. ನಾನು ಅವ್ವ ಅಪ್ಪಗೆ ತಂಗಿಯರಿಗೆ ತಮ್ಮರಿಗೆಲ್ಲ ಕೊಡುನು ಅಂತೇಳಿ ಬಾಕ್ಸ್ ಒಳಗೆ ಹಾಕ್ಕೊಂಬಂದಿದ್ದೆ. ಬಟ್ ನೋಡ್ರಿ ಕೊಡೋಕ್ಕಾಗಲೇ ಇಲ್ಲ. ಒಂದ್ಸಲ ಕುಂದ್ರಂಗಿಲ್ಲ ನೋಡು, ಕಾಲ್ ಒಟ್ಟ ನಿಂದ್ರು ಇಲ್ಲಿ ಒಟ್ಟ ನಿಂದ್ರು ನೋಡು, ಅವ್ನು ನೋಡಿ ಹಿಡಿಯಕನ ಆಗ್ಲಿಲ್ಲ, ಕೈ ಒಟ್ಟು ಸಿಗ್ತಾರ ನೋಡು. ಬರೀ ಫ್ರೆಂಡ್ಸ್ ಊಟ ಮಾಡೋಂತ ಊಟ ಮಾಡಕಂತೀವಿ ನೋಡ್ರಿ. ಈಗ ರೊಟ್ಟಿ, ಹುಳಿಕಾಳು ಪಲ್ಯ, ಮೂಲಂಗಿ, ಮತ್ತಿದೆ ನಮ್ಮವ್ವ ಎಣ್ಣೆ ಹೋಳಿಗೆ ಮಾಡಕತ್ತಾಳ. ಚಲೋ ಆಗ್ಯಾವು, ನನಗೆ ಇಷ್ಟ ಅದು. ಸ್ವೀಟ್ ಕಮ್ಮಿ ಆಗ್ಯಾವ ಅಂತೇಳಿ ಮತ್ತೆ ನಮ್ಮವ್ವ ಬೆಲ್ಲ ಕೊಡ್ತಾಳ ನೋಡ್ರಿ. ಬ್ಯಾಡ ಅಂದ್ರೆ ಅವ್ರಿಗಿನ ಬೆಲ್ಲ ಕಮ್ಮಿ ಆಗೈತೆ ಅಂತೇನ. ನಮ್ಮ ತಂಗಿ ಉಣ್ಣಾಕತ್ತಾಳ್ರಿ. ಒಂದಿಷ್ಟು ಎಣ್ಣೆ ಒಳಗೆ ಕರೆದಿಲ್ಲ ಇಟ್ಟ ಹೋಗ್ತಾರನೆ. ಅವನಿಟ್ಟು ಒಂದಿಷ್ಟು ಕರ್ದಾರ. ಈಗ ಸ್ವಲ್ಪ ಬೆಲ್ಲ ಕಡಿಮೆ ಆಗೈತಂತೆ, ಮತ್ತೊಂದಿಟ್ಟು ಬೆಲ್ಲ ಕುಡಿಸಿ ನಮ್ಮವ್ವನ ಅದಾಕತ್ತಾಳ್ರಿ. ಅರ್ವಿನ ಉಣ್ಣಂದ್ರೆ ಬರವಲ್ ನಾವು. ಓಕೆ ಫ್ರೆಂಡ್ಸ್, ಇವಾಗ ಊಟ ಆಯ್ತು. ಈಗ ನೋಡ್ರಿ ಎಣ್ಣೆ ಒಳಗೆ ಮಾಡಕಂತೇಳಿ ಕುಂತೇವಿ. ನಮ್ಮ ತಂಗಿ ಈಗ ಅಲ್ಲಿ ಸರಿತಾಳ, ನಮ್ಮವ್ವ ಈಗ ಲಟ್ಸಕತ್ತಾಳ. ಸೊ ನಾನು ಕೊಡ್ತೀನಿ. ಎಣ್ಣೆ ಹೋಳಿಗೆ ಮಾಡಕಂತೀವಿ. ಯಾಕೆ ಮಾಡಕಂತೀವಿ ಅಂತಂದ್ರೆ ಏನು ಸ್ಪೆಷಲ್ ಐತೆ ಅಂತ ಅಂದ್ರೆ ನಮ್ಮ ಅವನ ಕೇಳೋಣ ಬರ್ರಿ. ಯಾಕೆ ಮಾಡಕತ್ತೈತಿ, ಏನು ಸ್ಪೆಷಲ್ ಐತಿ? ಹೊತ್ತಿಗೆ ಅದ ಕೆಳಂಗಿಲ್ಲ. ತಂಗಿ ಹೊಟ್ಲೆದ ಕಾಕುಸ ಮಾಡಿ ಬುಟ್ಟಿ ಹೋಗಿ ಕಾಕುಸ ಮಾಡಿ ತಕೊಂಡ್ ಹೋಗ್ಬೇಕು. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಏನು ವಿಶೇಷ ಐತಿ, ಯಾಕೆ ಸಡನ್ ಆಗಿ ಊರಿಗೆ ಬಂದೆ ಏನು ಅಂತೇಳಿ. ಸೊ ತಂಗಿ ಪ್ರೆಗ್ನೆಂಟ್ ಇರೋದ್ರಿಂದ ಈಗ ಕಾಳು ಕುಬ್ಸ ಮಾಡೋ ಕಾರ್ಯಕ್ರಮ ಮಾಡೋದೈತಿ ನಾಳೆ. ಸೊ ಹಂಗಾಗಿ ಈಗ ಎಣ್ಣೆ ಹೋಳಿಗೆ ಮಾಡಕಂದೈತಿ. ಅದಕ್ಕ ಎಣ್ಣೆ ಹೋಳಿಗೆ ಅಂತಾನು ಹೇಳ್ತಾರ, ನೆವನಿ ಹೋಳಿಗೆ ಅಂತಾನು ಹೇಳ್ತಾರ ನೋಡ್ರಿ. ಮತ್ತ ನೆಕ್ಸ್ಟ್ ಏನೇನ್ ಮಾಡ್ರ? ಕರ್ಚಿಕಾಯಿ ಮಾಡ್ಬೇಕು, ಚಪಾತಿ ಮಾಡ್ಬೇಕು, ಕಾಳು ಪಲ್ಯ ಮಾಡ್ಬೇಕು. ಕರ್ಚಿಕಾಯಿ ಇವತ್ ಮಾಡ್ಬೇಕು, ಅವು ಚಪಾತಿ ಪಲ್ಯ ಎಲ್ಲ ನಾಳೆಗೆ. ಸೊ ಇಷ್ಟೆಲ್ಲ ಮಾಡೋದೈತಿ. ಈಗ ಎಣ್ಣೆ ಹೋಗಿ ಮತ್ತೆ ಕರ್ಚಿಕಾಯಿ ಅಷ್ಟೇ ಇವತ್ತು ಮಾಡೋದು. ಸೊ ಇಷ್ಟೆಲ್ಲ ಮಾಡೋದೈತಿ. ಅರವಿಂದ್ ನೋಡ್ರಿ ಮ್ಯಾಕ್ ಟೆರಸ್ ಮ್ಯಾಗ ಹೋಗಿನ ಎಣ್ಣೆ ಹೋಳಿಗೆ ಮಾಡಕ್ ಇದ್ದ ನೋಡ್ರಿ ಫ್ರೆಂಡ್ಸ್. ಹೂರ ರೆಡಿ ಮಾಡ್ಕೊಂಡ ಅಮ್ಮವ. ಇದನ್ನ ಹೆಂಗೆ ಮಾಡ್ಕೊಂಡಾಳ ಏನಂತ ಕೇಳೋಂತ ಬರ್ರಿ. ಇದಕ್ಕೆ ಏನೇನ್ ಹಾಕಿದೇವ? ತೊಳೆದ್ ಹಾಕಿನಿ, ತೊಳೆದ್ ಹಾಕಿ ಹುರ್ಕೊಂಡು ಗಿರಿ ಹಾಕ್ಸ್ಕೊಂಬಂದಿನಿ. ಗಿರಿ ಹಾಕ್ಸ್ಕೊಂಡ್ಬಂದು ಮತ್ತ ಬೆಲ್ಲ ಹಾಕಿ, ಏಲಕ್ಕಿ ಬೆಲ್ಲ ಹಾಕಿ ಆನ ತೆಗೆದ ಆನ ತಗೊಂಡು ಮಾಡಕತ್ತಿ. ಮತ್ತೇನೇನ್ ಹಾಕಿ? ಆನ ಒಂದೇಳಿ ಆನನು. ಸೊ ನೋಡ್ರಿ ಹಿಂಗತೆ ಹುರ್ನ ಅಂತ ರೆಡಿ ಮಾಡ್ಕೊಂಡ ಅವ್ವ. ಸೊ ಈಗ ಮಾಡ್ಬೇಕು ಪಟ ಪಟ. ಮ್ಯಾಗ ಮೀನು ನಾಳೆಗೆ ಮ್ಯಾಗ ಚೀರಾಡಕ್ ಅಂದ್ಬಿಟ್ಟನ. ಇದಕ್ಕ 250 ನೋಡ್ರಿ ಸೆಲ್ಫಿ ಸ್ಟಿಕ್ ನಿಂದ್ರತನ ಕುಂದ್ರತನ ಕಾಲದ ನನಗತಾವ. ಇವತ್ತ ಫಸ್ಟ್ ಟೈಮ್ ಅದಕ್ಕಂದಲೇ ಹಿಂಗ ಮಾಡ್ತೀನಿ ನೋಡಿ. ಇದಿಲ್ಲಾರ್ದಾಗ ಹೆಂಗ್ ಮಾಡ್ತಿದ್ದೇವೆ ಅಲ್ಲಿ ಬಾಟ್ನಿಯಾಗಿಟ್ಟು ಈ ಒಳಗಿಟ್ಟು ಕುರ್ಚಿಯಾಗಿಟ್ಟು ಕೆಲ್ಮುಂಗಿಟ್ಟು ನೋಡ್ರಿ ನಮ್ಮ ಅವ್ವ ಹೇಳಕತ್ತಾವ ನೋಡ್ರಿ, ನಾ ವಿಡಿಯೋ ಮಾಡಕ್ ಏನೆಲ್ಲ ಸರ್ಕಸ್ ಮಾಡ್ತಿದ್ದೆ ಅಂತೇಳಿ. ಅದಕ್ಕಿಂತ ಇದು ಚಂದ ಬರ್ತೈತಿ. ಎಲ್ಲ ಕುಂತಿದ್ದು ಮಾಡ ನೀಟಾಗಿ ಬರ್ತೈತಿ ಮಾಡೋದೆಲ್ಲ. ಒಂದ್ ಹಿಟ್ಟು ಕೊಡ್ದೇವಿರ್ತದ. ಇದು ಇನ್ನೊಂದೈತಿ ನೋಡಿ. ಇದು ಇದನ್ನ ಮಾಡ್ತೀವಲ್ಲ ಎಡೆ ಒಳಗೆ ಶೇಂಗಾ ಒಳಗೆ ಹಂಗ ಮಾಡಕ್ ಬಂದ್ ನೋಡ್ಬೇ. ಅವ್ರೇನು ಊಟ ಮಾಡಲ್ಲ, ಉಪವಾಸ ಇರ್ತೀನ? ಅರೇಣ ಏನ್ ಊಟ ಕೊಡ ನನಗ. ನಾಳೆ ನನ್ ಮಕ್ಳಿಗೆ ಹಾಕೋದು ಮುದ್ದಾಗ ಹೇಳ್ಕೊಡ್ತಿಲ್ಲ.
ಇದ್ದಿಲ್ಲ ಅಂತಿದ್ ನೋಡಿ ಈಗಾರ ಅಂತಾನಲ್ಲ ಅಮ್ಮಗ ಬಂದಾಗ ಏನಂತಾನ ಏನೇನ ಆಡ್ಸಿಡ್ತಾನಲ್ಲ ಅಮ್ಮಗ ಚಂದಸ್ ತೆಗಿ ಮುಲಿ ಬರ್ದೋಡು ತೆಗಿ ಮುದಕ್ ಬಂದೋಡು ನನ್ ಮಾಡ್ಕೊತೇನ್ ಮುದಕ್ಕೆ ಸೇರ್ಸ್ಕೊಂಡ್ಲಿ ಹೋಗಿ ಬಾಚಿ ಬಿಡ್ದಕ್ಕಿ ಮೂಲ್ಯಾಗ ಇವನೇನೆ ಬರ್ತದ ನೋಡು ಟಿವಿ ನನ್ನ ಬರ್ತದ ನೋಡು ಅರೇನ ನೀ ಏನೇನ್ ಚಿತ್ತಾಪತ್ತಿ ಮಾಡ್ತಿ ಎಲ್ಲ ಟಿವಿ ನನ್ನ ಬರ್ತದ ಉಸುರು ಟಿವಿಯಾಗ ಬರ್ತೀನಿ ನೋಡಿ ನೀನು ಪಾರ್ವತಿ ಕನ್ನಡ ಬ್ಲಾಕ್ ಅಂತೀಯಲ್ಲ ಅದ್ರ ಬರ್ತೈತಿ ನೋಡು ಮಾಡ್ತಾನಲ್ಲ ವಿಡಿಯೋದಾಗ ಏನಂತಾರ ನಮ್ಗೆ ನನ್ ಮುದ್ದೆ ಏನಂತಾರ ಹುಡುಗಿ ಎಷ್ಟು ಅಂತ ಅಂದಾರ ಹೌದು ನೋಡ ಸೈಲೆಂಟ್ ಆಗಿ ಚಂದಾಗ ಸುಮ್ಮನೆ ಇರ್ಬೇಕು ಅಂದಾರ ಬಾರಿ ಬಾ ಕುಂದ್ರ ಮುಂಜಾನೆ ಏನ್ ಮಾಡಿದ್ವಿ ಮುಂತಾಗಿ ಯಾರು ಅವಾಗೇನು ಮಾಡಿಲ್ಲ ಇದು ತಿರುಗಿ ಈಗ ಇದು ಆಗ್ಬೇಕು ಖರ್ಚಿಗೆ ಆಗ್ಬೇಕು ಅಲ್ಲ 2 ಜನ ಈಗ ಇಲ್ಲಿ ನೋಡಿಲಿಕ್ಕೆ ಕಾಣೋದಿಲ್ಲ ನೀವು ನೋಡ್ತಾರ ನೀವು ನೋಡ್ತಾನ ಶರಮ್ ಕೈ ಕೊಟ್ಟು ನೀನ್ ಶರಮ್ ಅಡ್ಗೆ ಮಾಡಕತ್ತಿ ಅಂತ ಇಟ್ಕೊಟ್ರ ಅನ್ನ ಮುಟ್ಕೊಂಡ್ ತಿನ್ಕೊಟ್ರ ಇಲ್ಲ ಇದು ಯಾರ ಪಾರ್ಕ್ ದೊಡ್ಡ ಅನ್ಸುತ್ತಿ ನೋಡಿ ನಿಮ್ ಮಗನ ನೋಡವ ಏನ್ ಮಾಡಾಕತ್ತಾನ ಅರ್ಮಿನ ನೋಡಿಲ್ಲ ಅವ್ರಿಗೆ ಬಾಯನ್ ಕಪ್ಪಿ ಹೊರಗ್ ಹಾಕ್ದಂಗ ಆಗಿರ್ತೈತ ಅವ್ರಿಗೆ ಅಲ್ಲಿ ಟ್ಯೂಷನ್ ಸ್ಕೂಲು ಮನಿ ಸ್ಕೂಲು ಮನಿ ಆಗಿರ್ತೈತೆ ಅವ್ರಿಗೆ ಏನೋ ಒಂದ್ ಹೊಸ ಪ್ರಪಂಚಕ್ ಬಂದ್ರ ಗತೆ ಆಗಿರ್ತೈತ ಅವ್ರಿಗೆ ಇಲ್ಲಿ ಬರೋಣ ಕಾಲು ಕೈ ಬಿಚ್ಚ ಹೊರಗ್ ಹಾಕ್ದಂಗ ಆಗಿರ್ತೈತೆ ನೀವು ಎಲ್ಲಿ ದೊಡ್ಡ ಮಾಡ್ತೀವಿ ಇಷ್ಟಿಷ್ಟ ಮಾಡೋಣ ನೋಡ್ರಿ ಫ್ರೆಂಡ್ಸ್, ಈಗ ಎಣ್ಣೆ ಹೋಳ್ಗಿದು ಹೂರ್ನ ಹೆಂಗೆ ತುಂಬುದು ಅಂತೇಳಿ ತೋರ್ಸಕಂತೀನಿ. ಈಗ ಅಷ್ಟ ನೋಡ್ರಿ, ಎರಿ ಭಾಳ ದೊಡ್ಡ ಮಾಡಿದ್ವಿ ಸುಮಿತ್ರ, ನೀನು ಇನ್ನೂ ಸ್ವಲ್ಪ ಗುತ್ತಗ ಮಾಡು. ಅವ್ವ ಸಣ್ಣ ಸಣ್ಣ ಮಾಡಿದ್ಲು. ನಮ್ಮ ಅವ್ಗ ಕುಂತ್ ಮಾಡಿ ಕಾಲು ನೋವು ಬಂದವ ಅಂತ, ಸೊ ಸ್ವಲ್ಪ ರೆಸ್ಟ್ ಮಾಡಕ್ ಹೋಗಿ ಹೊರಗ. ನೋಡ್ರಿ ಹಿಂಗೆ ಮಾಡಿ ಹಿಂಗೆ ತಿಕ್ಬಿಡೋದು, ಹಿಂಗ ನೋಡ್ರಿ ಇಷ್ಟ. ಇದನ್ನ ಈಗ ಲಟ್ಟಿಸ್ಬೇಕು. ಈಗ ಇನ್ನೊಂದು ಚಂದಾಗಿ ತೋರಿಸ್ತೀನಿ ನೋಡ್ರಿ. ಹಿಂಗೆ ಹಿಡ್ಕೊಳೋದು, ಒಂದು ತಟು ಹೂರ್ಣ ತಗೊಳ್ಳೋದು, ಹಿಂಗಿಡೋದು, ಹಿಂಗಿಟ್ಟು ಏನು ಲಟ್ಸಿರ್ತೀವಲ್ಲ ಎಲ್ಲಿ ಇದನ್ನೆಲ್ಲ ಈ ಥರ ಒಳಗೆ ಫಿಲ್ ಮಾಡಬೇಕು. ಹೂರ್ಣ ಕಾಣಬಾರ್ದು, ಒಂದು ಸ್ವಲ್ಪನೂ ಕಾಣಲಾರ್ದಂಗೆ ಫಿಲ್ ಮಾಡಬೇಕು ನೋಡ್ರಿ. ಹಿಂಗೆ ಮಾಡಿ ಹಿಂಗೆ ತಿಕ್ಬಿಟ್ರೆ ಮುಗಿದೋಯ್ತು. ಎಸ್ ನೋಡ್ರಿ, ಹಿಂಗೆ ನೋಡ್ರಿ ತುಂಬೋದು. ಹಿಂಗೆ ಲಟ್ಸು ತೋರಿಸ್ತೀನಿ ಈಗ ಬರ್ರಿ. ನೋಡ್ರಿ ಇಲ್ಲಿ ಮಾಡಿ ಇಟ್ಟೈತಿ. ಇಲ್ಲಿ ಉಳ್ಳಿ ಮಾಡಿ ಇಟ್ಕೊಂಡಿವಿ, ಇಲ್ಲಿ ಎಲ್ಲಿ ಲಟ್ಸಿ ಇಟ್ಕೊಂಡಿವಿ. ಈಗ ನಮ್ಮ ತಂಗಿ ಲಟ್ಸಾಕತ್ತಾಳ. ಅಲ್ಲಿ ಈಗ ಕರಿಯೋದು ಮುಗ್ದೈತಿ. ಇವನ್ನ ಭಾಳ ದೊಡ್ಡ ಏನು ಲಟ್ಸೋದಿಲ್ಲ ಫ್ರೆಂಡ್ಸ್, ಸಣ್ಣ ಸಣ್ಣ ದೊಡ್ಡ ಈ ಕಡ್ಲಿಬೇಳೆ ಹೋಳಿಗೆ ಮಾಡ್ತೀವಲ್ಲ ಅಷ್ಟು ದೊಡ್ಡ ಲಟ್ಸೋದು ಅಲ್ಲಿಗ.
ಇಲ್ಲ ದೊಡ್ಡದಾತು ತಡಿ ಉದ್ದಗ ಮಾಡ್ಬೇಕು ಹಿಂಗ ಸಣ್ಣ ಉದ್ದಗ್ ಮಾಡ್ಬೇಕು ಉದ್ದಗ ಮಾಡ್ಬೇಕು ನೋಡ್ರಿ ಹಿಂಗದೆಲ್ಲ ಅಡ್ಸಿನಿ ಅದು ಇದ್ರ ಎಳ್ಳೊಳಗೆ ಎಳ್ಳೊಳಗೆ ಇನ್ನು ಗುಂಡಾಗ ಬರ್ತೈತಿ ಉದ್ದಗ ಉದ್ದಗಿಲ್ಲದು ಉದ್ದಗಾಗಿಲ್ಲದ್ರಾಗ ನೋಡು ಇನ್ನೊಂದು ಉದ್ದಗ ಮಾಡಿ ತೋರಿಸ್ತೀನಿ ತಡಿ ತಳಗ ಒಂದ್ ಸ್ವಲ್ಪ ಎಣ್ಣೆ ಹಚ್ಬೇಕಾಗಲ್ಲ ಹಚ್ಚಿದ್ದಿಲ್ಲ ನಾನು ನೋಡ್ರಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕು ಬಂದ್ಲ ಏನಾಗೈತಿ ಬೇ ಚಲೋ ಆಗೈತಿ ಚಲೋ ತಳ ಮಾಡ್ಬಾರ್ದೆ ಗೋವಾ ನೋಡ್ರಿ ಹಿಂಗ್ ಮಾಡೋದು ತಳದಾಗೈತೆ ಅಂತ ನೋಡ್ರಿ ನಮ್ಮ ಅವ್ಗ ಇದು ಚಲೋ ಆಗೈತೆ ಇಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ಈಗ ನೋಡ್ರಿ ಲಟ್ಸಿ ಮಾಡಿರೋಂಥ ಸಣ್ಣ ಸಣ್ಣ ಹೋಳಿಗೆಗಳನ್ನ ಎಣ್ಣೆ ಒಳಗೆ ಹಾಕಿ ಕರಿಯಾಕಂತೀವಿ ಫಸ್ಟ್ ಟೈಮ್ ನಮ್ಮ ಅವ್ವ ಎಣ್ಣೆ ಹೋಳಿಗೆನ ಮಾಡಿರೋದು ನೋಡಿರೋದು ಅಂತ ಅಂದ್ರೆ ಹುಟ್ಟಿ ಬೆಳೆದು ಇಷ್ಟು ದೊಡ್ಡೋಳಾದ್ಮ್ಯಾಗ ನನಗೆ ತಿಳುವಳಿಕೆ ಬಂದಿರೋ ಇದ್ರಲ್ಲಿ ನೋಡಿದ್ರೆ ನನಗೆ ಮಾಡಿರೋದು ನೆನಪನ ಇಲ್ಲ ಸೊ ಇದೇ ಫಸ್ಟ್ ಟೈಮು ಯಾವಾಗೋ ಮಾಡೀನಿ ಅಂತಂದು ಹೇಳ್ತಾಳೆ ಬಟ್ ನನಗೆ ನೆನಪನ ಇಲ್ಲ ಸೊ ಇವತ್ತು ಮಾಡಿರೋದು ನೋಡಿರೋದು ನಮ್ಮ ಹಸ್ಬೆಂಡ್ ಮನೇಲಿ ಮಾಡಿರೋದು ನಾನು ನೋಡಿಲ್ಲ ಸೊ ತವ್ರ ಮನೇಲೂ ಇದೇ ಫಸ್ಟ್ ಟೈಮ್ ಮಾಡಿರೋದು ನೋಡ್ರಿ ಈಗ ಎಣ್ಣೆ ಹೋಗಿ ಎಣ್ಣೆ ಕರಿಯಾಕಂದೈತಿ ಕೊರಕೆ ಹಿಡಿತಾನ ನೋಡ್ರಿ ಫ್ರೆಂಡ್ಸ್ ಇಷ್ಟು ಮಾಡೈತಿ ಈಗ ಗರಂ ಗರಂ ಎಣ್ಣೆ ಹೋಗಿ ರೆಡಿ ಈಗ ನೋಡ್ರಿ ಹೊಡಿಯಪ್ಪ ನೋಡೋಣ ಕನ್ನಡಿ ಕನ್ನಡಿತೀಯ ಹೆಂಗ್ ಹೊಡಿತೀನಿ ನೋಡು ಹೊಡಿ ಹೊಡಿ ಕನ್ನಡಿ ಕನ್ನಡಿ ಹೊಡಿಲ್ಲವ ಈಗ ನಾ ಗುರ್ತಿಲ್ಲಲ್ಲ ಗುರ್ತಿಲ್ಲ ಹೊಸಬ್ಳ ಓಕೆ ಫ್ರೆಂಡ್ಸ್ ಫೈನಲಿ ಎಣ್ಣೆ ಹೋಳಿಗೆ ಮಾಡೋದು ಮುಗೀತು ನೋಡ್ರಿ ಇಷ್ಟ ಆಗಿದವು ಹೆಂಗಿದೀವಿ ಅಂತ ಹೇಳ್ರಿ ಕಮೆಂಟ್ ಮಾಡಿ ಯಾವಾಗ ನೆನ್ಸಿಟ್ರಿ ಸುಮಿತ್ರ ಇವನ್ನ ಮುಂಜಾನೆ ಇವಕ್ ನೀರ್ ಕಡಿಮೆ ಬಿದ್ದನು ನೀರ್ ಹಾಕ್ಬೇಕು ಇವಕ್ಕೆ ಇನ್ನೊಂದ್ ದಿವಸ ಹಿಂಗ್ ನಿಂದಿರ್ಬೇಕು ನೀರ್ ಕಡ್ಲಿ ಒಳಗ್ ನಿಂತವಲ್ಲ ಹಿಂಗ ನೋಡ್ರಿ ಫ್ರೆಂಡ್ಸ್ ನಾಳೆಗೆ ಬುತ್ತಿಗೆ ಕಡ್ಲಿಕಾಳು ಪಲ್ಯ ಮತ್ತ ಮೊಳಕೆ ಒಳಸಿದ ಕಾಳು ನಿನ್ನೆ ರಾತ್ರಿ ನೆನೆಸಿಡ್ಬೇಕಿತ್ತು ಇವನ್ನ ನಿನ್ನೆ ರಾತ್ರಿ ನೆನೆಸಿಡ್ಬೇಕಿತ್ತು ನೆನೆಸಿಟ್ಟು ಮುಂಜಾನೆ ಒಡ್ಯಾಂಗಿಲ್ಲ ಅಷ್ಟು ಪಸಂದ್ ನಮ್ಮ ಅವ್ಗ ನಿನ್ನೆ ನೆನಪಾಗಿಲ್ಲ ಅಂತ ನೋಡ್ರಿ ಫ್ರೆಂಡ್ಸ್ ಕಾಳುಗಳನ್ನ ನೆನೆಸಿಡೋದು ಸೊ ಇವತ್ತು ಮುಂಜಾನೆ ನೆನೆಸಿಟ್ಟಾಳ ಅಂತ ಸೊ ನನಗನ್ಸೋ ಪ್ರಕಾರ ಇವು ಏನು ಮಳೆಗೆ ಬರಂಗಿಲ್ಲ ನಾಳೆ ಮುಂಜಾನೆ ಅನ್ನೋದ್ಲೆ ಸೊ ಮುಂಜಾನೆ ಇವತ್ತು ನೆನೆಸಿಟ್ಟಿರೋದ್ರಿಂದ ರಾತ್ರಿ ಇದ್ರಲ್ಲಿ ನೀರು ಬಸಿತಾಳ ಸೊ ಒಂದು ರಾತ್ರಿ ಒಳಗೆ ಮಳೆಗೆ ಬರೋಕೆ ಚಾನ್ಸನ ಇಲ್ಲ ಇನ್ನು ನಿನ್ನೆ ನೈಟ್ ನೆನೆಸಿಟ್ಟು ಮುಂಜಾನೆ ಇದ್ರೂ ನೀರು ಬಸೋದು ಸೊ ಜಸ್ಟ್ ಹಂಗೆ ಅರ್ಬ್ಯಾಗ ಕಟ್ಟಿಡ್ಲಿಲ್ಲ ಅಂದರು ಹಂಗೆ ಬೊಗನೆ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿದ್ರು ಡೇ ಫುಲ್ಲು ಮಳೆಗೆ ಬರ್ತಿದ್ದು ಕಾಳುಗಳು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದಾಗ ಚೆನ್ನಾಗಿ ಮೊಳಕೆ ಬಂದಿರ್ತವೆ ಸೊ ನಾನು ಹಂಗೆ ಮೊಳಕೆ ಬರ್ಸಿರ್ತೀನಿ ಅಂದ್ರೆ ಹಸ್ಬೆಂಡ್ಗೆ ಡೈಲಿ ಮೊಳಕೆ ಓಡಿಸಿರೋ ಕಾಳುಗಳೇ ಅವ್ರು ತಿನ್ನೋದು ಸೊ ನಾವು ಹಂಗೆ ಮಾಡಿರ್ತೀವಿ ಸೊ ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ಗಳಿಗೆ ಮೊಳಕೆ ಕಾಳನ್ನ ಹೆಂಗೆ ನಾವು ಮೊಳಕೆ ಬರ್ಸೋದು ಅಂಥೇಳಿ ಇವತ್ತಿನ ವ್ಲಾಗ್ಗಳಿಗೆ ಆದಷ್ಟು ನಾನು ಕ್ವಿಕ್ಕಾಗಿ ಶೇರ್ ಮಾಡ್ಕೊಂಡೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗಂತೂ ಫುಲ್ಲು ಖುಷಿ ಅಂದ್ರೆ ಖುಷಿ ಫುಲ್ ಎಕ್ಸೈಟ್ಮೆಂಟು ಆ ಖುಷಿನ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಾಗವಲ್ದು ಒಟ್ಟಲ್ಲಿ ಸಿಕ್ಕಾಪಟ್ಟೆ ಅಂತೂ ಖುಷಿಯಾಗಿನಿ ಸೊ ನೀವು ವ್ಲಾಗ್ ಎಲ್ಲೂ ಮಿಸ್ ಮಾಡ್ಕೋಬೇಡ್ರಿ ಡೈಲಿ ವ್ಲಾಗ್ನ ವಾಚ್ ಮಾಡ್ಕೊತಾಯಿರಿ ಮಸ್ತ್ ವ್ಲಾಗ್ಸ್ ಎಲ್ಲ ಬರುವುದವು ಯಾರು ಮಿಸ್ ಮಾಡ್ಕೋಬೇಡ್ರಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂಥೇಳಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನನ್ನ ಚಾನಲ್ಗೆ ನೀವು ಇನ್ನೂ ಸಹ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್.